ವೀರಶೈವ ಲಿಂಗಾಯತ ಮತ್ತು ಅದರಲ್ಲಿರುವಂತಹ ಒಳ ಪಂಗಡಗಳಲ್ಲಿ ಅತಿ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಕಾರಣ ಈ ಧರ್ಮ ಕಾಲಮಲ್ಲಿ ಏನು ಬರೆಸಬೇಕು, ಜಾತಿ ಕಾಲಮಲ್ಲಿ ಏನು ಬರೆಸಬೇಕು, ಇಂಥ ಪ್ರಶ್ನೆಗಳು ಸಹಜವಾಗಿ ವೀರಶೈವ ಲಿಂಗಾಯತ ಧರ್ಮದವರನ್ನ ಕಾಡ್ತಾ ಇದೆ. ಪ್ರಮುಖವಾಗಿ ಇದರ ನಡುವೆ ಈಗ ವೀರಶೈವ ಲಿಂಗಾಯತರ ಏಕತೆಗಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆಯಂತೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಜಾತಿ ಮರು ಸಮೀಕ್ಷೆ ವಿವಾದ ಭುಗಿಲೆದ್ದಿದೆ. ವೀರಶೈವ ಲಿಂಗಾಯತ ಮತ್ತು ಒಳಪಂಗಡಗಳಲ್ಲಿ ತಮ್ಮ ಧರ್ಮ ಮತ್ತು ಜಾತಿಯನ್ನ ಏನೆಂದು ಬರೆಸಬೇಕು ಅನ್ನೋ ಗೊಂದಲ ಮನೆ ಮಾಡಿದ್ದು 2 ಬಣಗಳಾಗಿವೆ. ಇಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ನಡೆಯಲಿದೆ. ಸಮಾವೇಶದಲ್ಲಿ ಪಂಚಪೀಠದ ಸ್ವಾಮೀಜಿಗಳ ಜೊತೆಗೆ ವಿರಕ್ತ ಮಠಗಳ ಸ್ವಾಮೀಜಿಗಳು ಭಾಗಿಯಾಗ್ತಾ ಇರೋದು ವಿಶೇಷ. ಸಮುದಾಯದಲ್ಲಿ ಏಕತೆ ಮೂಡಿಸುವ ಉದ್ದೇಶದಿಂದ ಗುರು ವಿರಕ್ತರು ಒಂದೇ ವೇದಿಕೆಯಲ್ಲಿ ಸಮಾಗಮವಾಗ್ತಿದ್ದಾರೆ. ಈ ಸಮಾವೇಶ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ಇದು ನಮ್ಮ ಸಮಾಜವನ್ನು ಒಂದು ಮಾಡುವಂತಹ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಪಕ್ಷದ ನಾಯಕರಿಗೆ ನಾನು ಏನು ವಿನಂತಿ ಮಾಡಿಕೊಳ್ತೀನಿ ಅಂದರೆ, ಈ ಸಮಾಜವನ್ನು ಸಂಘಟನೆ ಮಾಡುವ ಕಾರ್ಯಕ್ರಮದಲ್ಲಿ ನಿಮ್ಮ ರಾಜಕಾರಣವನ್ನು ದಯವಿಟ್ಟು ತರಬೇಡ್ರಿ ಅಂತಕ್ಕಂಥದ್ದು. ಒಟ್ಟಾರೆ ವೀರಶೈವ ಲಿಂಗಾಯತರ ಏಕತೆಗಾಗಿ ಬೃಹತ್ ಸಮಾವೇಶ ನಡೆಯಲಿದ್ದು ಸಮಾಜದ ಗೊಂದಲಗಳಿಗೆ ತೆರೆ ಎಳೆಯುವುದಾಗಿ ಸಂಘಟಕರು ಹೇಳ್ತಿದ್ದಾರೆ. ಆದರೆ ಅನೇಕ ಒಳಪಂಗಡಗಳ ಸ್ವಾಮೀಜಿಗಳು ಮತ್ತು ಪ್ರತ್ಯೇಕ ಲಿಂಗಾಯತ ಧರ್ಮ ಕೂಗಿನಿಂದ ಸಮಾವೇಶಕ್ಕೆ ಅಪಸ್ವರ ಎದ್ದಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬೋಜಗಾರ ಜೊತೆ ಮಲ್ಲಿಕ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.